ಇಲ್ಲ ಅಂತಂದ್ರೆ ಬಡ ಬಡ ಸದಿ ಹೋಗಿಸ್ತು ಉರಿ ಹಸ್ತು ಕೊಲಿ ಹೋಗಿತ್ತು ಯಾವ ಬೇಕಾದ ಬಂದು ಮಾತಾಡ್ಲಿ ನಾವ್ ಇದಕ್ ಮುಂದೆ ಏನ್ ಮಾಡೋರಿ ಊರ್ಲ ಹಾಕೊಂಡ್ ಸಾಯಿ ಪರಿಸ್ಥಿತಿ ಬಂದಿದ್ರಿ ನಮಗ ಊರ್ಲ ಹಾಕೋ ಇಲ್ಲಿಕಂದ್ರ ಅವ್ರ ಮ್ಯಾಲ ಬರ್ದಿಟ್ಟು ಊರ್ಲ ಹಾಕೊಂಡ್ ಸತ್ತು ಬಿಡ್ತೀವ್ರಿ ಅವ್ರ ಹೊರೆಗಾರ ನಮ್ ಜನ್ಮಕ್ಕ ನಮ್ ಡಾನ್ಸರ್ ಬಾ ಮಾಡಕತ್ತಾರು. ಇಲ್ಲಿ ನಮ್ಗ ರಸ್ತಾದು ಸಮಸ್ಯೆ ಇದ್ದು ಬಾದಿನ ಆಯ್ತು. ನಾವ್ ಈಗಾಗಲೇ ಪಂಚಾಯತಿ ಅರ್ಜಿ ಕೊಟ್ಟನು ಬಾದಿನ ಆಯ್ತು. ಇವತ್ ಮಾಡ್ತೇವಿ ನಾಳೆ ಮಾಡ್ತೇವೆ ಅಂತ ಹಂಗ ಹೇಳ್ಕೊಂತ ಬರಾಕತ್ತಾರ. ನೀರಿನ ಸಂಬಂಧ್ರಿ ನಮಗ್ ಬಾಳ ತೊಂದ್ರೆ ಆಗೇತ್ರಿ. ಗಂಡ್ ಹುಡುಗರು ಗಾಡಿ ತಗೊಂಡ್ ಅಡ್ಡಾಡಕ್ಕೂ ಬರಲ್ದಂಗ್ರಿ, ಮನುಷ್ಯರು ಅಡ್ಡಾಡಕ್ ಬರಲ್ದಂಗ್ರಿ. ನಮಗ್ ಬಾಳ ಸಮಸ್ಯೆ ಆಗೇತ್ರಿ. ನಾವ್ ಎಲ್ಲಿ ಹೋದ್ರು ನಮ್ಮನ್ನ ದಾದ್ ಮಾಡವಲ್ರಿ. ಹತ್ತಿ ನೀರ್ ನಿಂತತ್ರಿ, ಇಂತದ್ರ ನಾವ್ ಹೆಂಗ್ ಅಡ್ಡಾಡ್ಬೇಕ್ರಿ? ಈ ಮುದುಕರು ತದಕರು ಬರೋದ್ ಹೆಂಗ ಹೋಗೋದ್ ಹೆಂಗ್ರಿ? ನಾವ್ ಎಲ್ಲೇ ಹೋದ್ರು ನಾವ್ ಹೊತ್ ಮುನ್ನೂರ ಮನಿಗ್ ಹೋಗ್ಬೇಕ್ರಿ. ಹೊತ್ ಮನಿಗ್ ಬರ್ಬೇಕಂದ್ರ ನಾವ್ ಎಲ್ಲಿ ಬೀಳ್ತೇವ ನಮಗ್ ಗೊತ್ತಿಲ್ರಿ. ಕೊಳಚೆ ನೀರಿನಲ್ಲಿ ಜೀವನ ಕಳೆಯುವ ಹಾಗಾಗಿದೆ ಕಟಕೋಳ 1ನೇ ವಾರ್ಡಿನ ಜನರ ಪರಿಸ್ಥಿತಿ. ಹೌದು, ಈ ದೃಶ್ಯ ಕಂಡು ಬಂದಿರುವುದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮ ಪಂಚಾಯಿತಿಯ 1ನೇ ವಾರ್ಡಿನಲ್ಲಿ. ಇಲ್ಲಿನ ರಸ್ತೆ ಮೇಲಿನ ನೀರು ನೋಡಿದ್ರೆ ಕೊಳಚೆ ಬಾವಿ ನೋಡುವ ಹಾಗೆ ಕಾಣಿಸುತ್ತದೆ. ಇಲ್ಲಿನ ಜನರಿಗೆ ಸುಮಾರು ವರ್ಷಗಳಿಂದ ಯಾವುದೇ ಸೌಲಭ್ಯ ಸಿಗದೆ ಕೊಳಚೆ ನೀರಿನಲ್ಲಿ ಕಾಲ ಕಳೆಯುವಂತಾಗಿದೆ. ಈಗಿನ ಕಾಲದಲ್ಲಿ ಹಲವಾರು ಸಾಂಕ್ರಾಮಿಕ ರೋಗಗಳು ಹರಡುವ ಬಗ್ಗೆ ಸರ್ಕಾರ ಆರೋಗ್ಯ ಇಲಾಖೆಯಿಂದ ಜಾಹೀರಾತನ್ನ ನೀಡುತ್ತಿದ್ದಾರೆ. ಆದರೆ ಇದು ಮಾತ್ರ ಯಾವುದೇ ಅಧಿಕಾರಿಗಳಿಗೆ ಕಾಣದೆ ಜನರಿಗೆ ಯಾವುದೇ ಸೌಲಭ್ಯ ಸಿಗದೆ ಇರುವುದು ಅಧಿಕಾರಿಗಳೇ ಕಾರಣ. ಇದೇ ವಾರ್ಡಿನ ರಸ್ತೆಯ ಮೇಲೆ ಶಾಲಾ ಮಕ್ಕಳು, ಹಿರಿಯ ವಯಸ್ಸಿನ ವೃದ್ಧರು ಬಿದ್ದು ಕಾಲು ಕೈ ಮುರಿದುಕೊಂಡಿರುವ ಪ್ರಕರಣಗಳು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಇದೇ ವಾರ್ಡಿನ ಜನರು ಸಾಕಷ್ಟು ಬಾರಿ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ವರೆಗೂ ಅರ್ಜಿ ಮೂಲಕ ದೂರು ನೀಡಿದ್ರು ಕ್ಯಾರೆ ಮಾಡದ ಅಧಿಕಾರಿಗಳು. ಸುಮಾರು 10 ವರ್ಷಗಳಿಂದ ಇಲ್ಲಿನ ಕೊಳಚೆ ನೀರು ದಾಟಿಸಲು ಜನರು ಹರಸಾಹಸ ಪಡುತ್ತಿದ್ದಾರೆ. ಇದಕ್ಕೆಲ್ಲ ಬೇಸತ್ತು ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಧರಣಿ ಮಾಡಿದ್ದರೆ ಸಾಕು, ಅಧಿಕಾರಿಗಳು ಬೇಜವಾಬ್ದಾರಿ ಉತ್ತರ ನೀಡಿ ಯಾಮಾರಿಸುತ್ತಾ ಬರುತ್ತಿದ್ದಾರೆ. ಇದರಿಂದ ಬೇಸತ್ತ ಜನರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಛೀ ತೂ ಎಂದು ಉಗಿಯುತ್ತಿದ್ದಾರೆ. ನಿಮ್ಮ ಕೈಯಿಂದ ಆಗದೆ ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಿ ಎಂದು ಇಲ್ಲಿನ ಜನರು ಹೇಳುತ್ತಿದ್ದಾರೆ. ನಿಮಗ ರೋಡ್ ಮಾಡ್ಕೊಡ್ರಿ ಸಾಹೇಬ್ರ, ನಾವು ಎಲ್ಲಾರ್ಗಿ ಗಂಡ ಮಕ್ಳು ಕಿಮ್ಮತ್ ಕೊಟ್ಟು ಮಾತಾಡಿದ್ವಿ. ಎಲ್ಲಾರು ಬಿದ್ದಾರು. ಏನ್ ಪಂಚಾಯತ್ ನಾವ್ ಮುದುಕರು ತಲಕರು ಬಿದ್ದಾರ. ಇಲ್ಲಿ ನಮ್ ಸಂಕಟ ನಮಗ್ ಗೊತ್ತ. ನಕ್ರಿ ಏನಾಗುದು ನಾವ್ ಬಿದ್ದೇವಲ್ಲಿ. ಅವ್ ಏನ್ ಮುಂದೆ ಏನ್ ಮಾಡ್ಬೇಕು? ನಾವ್ ಇಲ್ಲಿ ಹಗ್ಗ ತಗೊಂಡ್ ಊರ್ ಹಾಕೋತೀವಿ ನೋಡ್ರಿ. ಒಟ್ಟು ಒಂದೇನಾರು ಒಟ್ಟು ಕೂಡ ಗಲಸಿನ ಮೇಲೆ ಬಂದ್ ಊರ್ ಹಾಕೋ ಸತ್ತು ಬಿಡ್ತೀವಿ. ಸತ್ರ ಸರ್ ನಾವ್ ಸತ್ರ ಅವ್ರ ಕಾರಣ ದುಡಿದು 100-200 ರೂಪಾಯಿ ಒಬ್ಬ ಮತ್ತೊಬ್ಬರಿಂದ ಕೂಲಿ ಹೋಗ್ಯವ್ರಿ. ಕೂಲಿ ಬಂದ್ ಮತ್ತು ದವಾಖಾನಿಗೆ ಇದಕ್ಕೆ ಮಕ್ಕಳಿಗೆ ಎಲ್ಲ ಕೊಟ್ಟು ಸಾಕ ಹೋಗೈತ್ರಿ ನಮ್ಗ. ಇಲ್ಲಿ ಈ ಏರಿಯಾದಾಗ ಯಾಕಾರ ಬಂದಿವಪ್ಪ, ನಮ್ಗೆ ಏನ್ ನಮ್ ಪರಿಸ್ಥಿತಿ ಹೊರಗೆ ಎಲ್ಲ ಜುಳ್ಸಾಕೊಂಡ್ ಇರ್ಬೇಕಂದ್ರ ಇವ್ರು ಬಾಳ ತ್ರಾಸ ಬಾಳತ್ತಾರ. ನಕ್ಕೋಳು ಊರ ನಾವು ಇಡೀ ಊರ ಬಿಟ್ಟು ಹೋಗ್ಬೇಕು ಅನ್ನೋಂಗ ಆಗೈತ್ರಿ. ನಮ್ ಪರಿಸ್ಥಿತಿ ಅಂದ್ರೆ ಬಾಳ ಯಾರು ಸರ್ವ ಸಾಮಾನ್ಯ ಜನರು ನೋಡಕ್ ಬರ್ದಂಗ ಆಗೈತ್ರಿ. ಯಾರು ನಮ್ಗೆ ಅಧಿಕಾರಿಗಳು ದಾನ ಮಾಡತಾ ಇರಲಿಲ್ಲ. ಒಬ್ರು ಬಾಳ ಒಂದ್ ದಿವ್ಸ ಅನ್ನ ಮಾಡಿದ್ವಿ, ಊಟ ಮಾಡಿದ್ವಿ, ಈಗ ಚಂತಾಲ ಕುಂತು ಉಪವಾಸ ಬಂದಿವ್ರಿ. ಯಾರು ನಮ್ಮನ್ನ ಯಾರು ಕ್ಯಾರೆ ಅಂದ್ರಿ. ನಮ್ ಒಟ್ಟು ಸರ್ವ ಒಟ್ಟು ನಮ್ ಜನರು ಎಲ್ಲರೂ ಕೂಡ 1 ರೂಪಾಯಿ 50 ರೂಪಾಯಿ 10 ರೂಪಾಯಿ ಹಾಕಿ ಪಟ್ಟಿ ಹಾಕಿ ಊಟ ಮಾಡಿ ಬಂದಿವು. ಯಾರು ನಮ್ಗೆ ರೆಸ್ಪಾನ್ಸ್ ಮಾಡಿಲ್ರಿ ಇವರು. ಅಧಿಕಾರಿಗಳು ಬಂದ್ ಮತ್ತು ನಮ್ಮ ದಬಾಳಿಕೆ ಮಾಡಿರಿ. ಹೊಳ್ಳಿ ಬಂದ್ ಕೆಲ ಹಾಲಾತಿ ಇದಾತಿ ಎಲ್ಲ ತಾರೆ. ನಾವು ಇದಕ್ ಮುಂದೆ ಏನ್ ಮಾಡ್ಬೇಕು ನೋಡ್ರಿ ಸರ. ಇದು ಬಾಳ ನಮ್ಗೆ ತ್ರಾಸ ಆಗೈತ್ರಿ. ಬಾಳ ಅಂದ್ರೆ ಬಾಳ ಗುದ್ದಾಡ್ಸಕತ್ತಾರ ನಮ್ಮನ್ನ ಅಡ್ಡಾಡ್ಸುದು. ಈ ಸರ್ವ ಜನರು ಒಟ್ಟು ಅಡ್ಡಾಡ್ಸಕತ್ತಾರ. ಒಬ್ಬರಲ್ರಿ ನಾವು 600 ಜನರು ವಾಸಿಸಿವ್ರಿ. ಈ ಜನರು ಅಷ್ಟು ಅಡ್ಡಾಡಿ ನಮಗ್ ಬಾಳ ತ್ರಾಸ ಒಬ್ಬರ ಸಂಬಂಧ 600 ಜನರನ್ನ ಟಾರ್ಗೆಟ್ ಮಾಡ್ಯಾರ. ಅವ್ರು ಕರ್ಫ್ಯೂ ಮಾಡತನು, ಬೆಳಿತನು, ಮ್ಯಾಲಿಂದ ಹೊಡಿತನು, ಮ್ಯಾಲ ಆಡ್ರಕತಿ ಅಂತ ಹೇಳ್ತಾರೆ ನಮ್ಗ. ನಾವ್ ಇನ್ನೇನ್ ಮಾಡೋದು? ಬದುಕೊಂಡು ಅಕಸ್ಮಾತ್ ನಮ್ಗೆ ಏನಕ್ಕೆ ಏನಾರ ಜವಾಬ್ದಾರಿ ಅವ್ರವ್ರಿ. ನಾವ್ ಸತ್ರ ಅವ್ರ ಪಿಡಿಒ ಮತ್ ಮುಂದ ರಾಮದುರ್ಗ ಇವ ಅವ್ರ ಕಾರಣ ನಮ್ಗ. ಈ ಅಕಸ್ಮಾತ್ ಏನ್ ಸತ್ರ ಸಾವಿ ಕಾರಣ ಅವ್ರ ಇಟ್ಟ ಬರೋ ಸಾಯವ್ರು ನಾವು. ಅದಕ್ಕೆ ಮುಂದೆ ಅವ್ರು ಏನ್ ಕ್ರಮ ತಗೋತಾರೆ ತಗೊಳ್ರಿ. ನಮ್ಮ ಈಗಾಗಲೇ ಸಾಕಷ್ಟು ರೋಗಗಳಿಂದ ಬಳಲುತ್ತಿದ್ದೇವೆ. ಒಂದು ವೇಳೆ ನಮ್ಮ ಜೀವನಕ್ಕೆ ಏನಾದ್ರೂ ಆಗಿ ಹೋದ್ರೆ ಇದಕ್ಕೆಲ್ಲ ನೇರ ಹೊಣೆ ತಾಲೂಕು ಪಂಚಾಯಿತಿ ಅಧಿಕಾರಿ ಇಒ ಬಸವರಾಜ್ ರೈನಾಪುರ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಸಿಂಧೆ ಎಂದು ನೇರವಾಗಿ ಎಚ್ಚರಿಕೆ ನೀಡಿದರು. ಈ ಸ್ಥಳಕ್ಕೆ ಸಾಕಷ್ಟು ಬಾರಿ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ರಾಮದುರ್ಗ ಇವರು ಭೇಟಿ ನೀಡಿ ನೋಡಿದ್ರೂ ಕೂಡ ಹಾರೈಕೆ ಉತ್ತರ ನೀಡಿ ಜನರ ಶಾಪಕ್ಕೆ ತುತ್ತಾಗಿ ಹಾಗೂ ಜನರು ಚಿಮಾರಿ ಹಾಕ್ತಿದ್ದಾರೆ.
ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಇವರು ಬೆಳಗಾವಿ ಜಿಲ್ಲೆಗೆ ಬಂದಾಗಿನಿಂದ ಯಾವುದೇ ಸಾರ್ವಜನಿಕ ಫೋನ್ಗೆ ಆಗಲಿ ಸಮಸ್ಯೆಗೆ ಆಗಲಿ ಸ್ಪಂದನೆ ನೀಡಿಲ್ಲ. ಹಳ್ಳಿಗಳಲ್ಲಿ ಇರುವ ಸಮಸ್ಯೆ, ಆಗುತ್ತಿರುವ ತೊಂದರೆಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ನೇರವಾಗಿ ಗೊತ್ತಾಗುತ್ತೆ ಬೆಳಗಾವಿ ಜಿಲ್ಲೆಯ ಸಿಇಒ ರಾಹುಲ್ ಶಿಂದೆ ಯಾವುದೇ ಅರ್ಜಿಗಳಿಗೆ, ಧರಣಿಗಳಿಗೆ, ಮಾಧ್ಯಮಗಳಿಗೆ ಕ್ಯಾರೆ ಎನ್ನದೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂಬುದೇ ಜನರ ಅಭಿಪ್ರಾಯವಾಗಿದೆ. ಇನ್ಮೇಲಾದರೂ ಅಧಿಕಾರಿಗಳು ಜನರ ಸಮಸ್ಯೆಗೆ ಸ್ಪಂದನೆ ನೀಡುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ VK5 ನ್ಯೂಸ್. ಇದು ವಿಶಾಲ ಕರ್ನಾಟಕ ಸುದ್ದಿ. ಆದ್ರೆ ಈಗ ಯಾವುದೇ ಒಂದು ಇಲ್ಲಿ ಮಕ್ಕಳಿಗೆ ಆಯ್ತು, ದೊಡ್ಡವ್ರಿಗೆ ಆಯ್ತು, ಆಮೇಲೆ ವಯಸ್ಸಾದವ್ರಿಗೆ, ಸ್ಕೂಲ್ ಮಕ್ಕಳಿಗೆ ಇಲ್ಲಿ ಅಡ್ಡಾಡಕ್ ಬಾ ತೊಂದ್ರೆನ ಆಗೈತ್ ಬಿಡ್ರಿ ಈಗ ಎಲ್ಲಾ ರೀತಿಯಿಂದನು. ಅದ್ರ ಸಂಬಂಧ ಇದನ್ನ ಕೆಲಸ ಕ್ರಮ ತಗೊಳಕ ತಯಾರಿಲ್ಲ ಯಾರು ಇದನ್ನ. ಅದಕ್ಕೀಗ ನಾವ್ ಎಲ್ಲರಿಗೂ ಏನ್ ಕೇಳ್ಕೊತೇವಂದ್ರ ತಾಲೂಕ್ ಪಂಚಾಯತಿ ಆಯ್ತು ಮತ್ತ ಗ್ರಾಮ ಪಂಚಾಯತಿಗೂ ಕೇಳ್ಕೊತೇವಿ. ಈ ಒಂದು ಇದ್ರ ಮುಖಾಂತರ ನಾವ್ ಹೇಳಾಕ ಇದು ಮಾಡ್ತೇವೆ. ಯಾಕಂದ್ರೆ ಕೆಲಸ ಮಾಡಿಕೊಡ್ರಿ, ಇದನ್ನ ರಸ್ತಾ ನೀರ್ ಹೋಗುವ ಒಂದು ಮಾರ್ಗ ನಮ್ಗೆ ತೋರಿಸ್ಕೊಡ್ರಿ, ಮಾಡಿಕೊಡ್ರಿ ಅಂತ ಹೇಳಿ ನಾವ್ ಇದನ್ನ ಕೇಳ್ಕೊಳತೇವ್ರಿ. ಎಲ್ಲಾರು ಇದನ್ನ ಸಾಲಿ ಹುಡುಗರಿಗೆ ಇದನ್ನ ಆಗತೈತ್ರಿ, ತೊಂದ್ರೆ ಬರತೈತ್ರಿ. ಮುಂದ 4-5 ಸಲ ಹೋಗಿ ಬಂದೇವ್ರಿ, ಇನ್ನ ಪರಿಹಾರ ಆಗಲ್ರಿ. ನಮಗ್ ಪರಿಹಾರ ಬೇಕಂತ ನಾವ್ ಬೇಡ್ಕೊಳಕಂತೇವ್ರಿ. ಪಂಚಾಯತಿಗೆ ಏನಂತಾರೆ ಪಂಚಾಯತಿ ಅವ್ರ ಏನ್ ತಾದ ಮಾಡವಲ್ರಿ. ನಿನ್ 4-5 ಕಿಲಿ ಓದ್ ಹಾಕಿದಿವ್ರಿ, ಅವ್ರ ಏನ್ ವಿಚಾರ ಮಾಡಿಲ್ಲ. ಆಮೇಲೆ ಒಂದಷ್ಟು ಮಂದಿ ಪೊಲೀಸರು ತಂದ್ರಿ, ಅವ್ರ ಪೊಲೀಸರು ನಮ್ನ ಕಿಲಿ ಕೊಡ್ರಿ ಅಂದ್ರು ತಗಸಿರಿ, ಇಷ್ಟ ರೀ. ಮುಂಜಾನೆ 6 ಗಂಟೆಕ್ ಹೋದವ್ರ ಚಂಜಿ 7 ಗಂಟೆ ಮುಂದ್ ಬಂದಿವ್ರಿ ನಾವ್ ಅಲ್ಲಿಂದ. ನಾವ್ 9ಕ್ಕೆ ಚೆಂಚನ ಮುಂಜಾನೆ 6 ಗಂಟೆಕ್ ಚಾ ಕುಡ್ದು ಹೋದವ್ರು 9 ಗಂಟೆಕ್ ಬಂದಿವ್ರಿ ಇಲ್ಲಿಗೆ. ಅಲ್ಲಿ ಮಟ್ಟ ಕುಂದ್ರಿಸ್ ಕ್ಯಾಸ ಗಪ್ನ ಅತ್ತೈತ ಹೋಗ್ಬಿಟ್ರೆ ಬರಬರ್ತ ಯಾವ್ದು ದಾದ್ ಮಾಡುವಲ್ರು, ಬರ್ತೇವು ಅದನ್ ಮಾಡ್ತೇವು ಇದನ್ ಮಾಡ್ತೇವು ಅಂತ ಬಂದ್ ಎಲ್ಲಾ ಕಡೆ ನೋಡಿವ್ರು ಹೋದ್ರಿ. ದವಾಖಾನಿಗೆ ಈಗಿವಂತೆ ಇದು ಅದಾಗಿಂದ 2-3 ಬರೇ ಬಿದ್ದೇವ್ರಿ ನಾವ್, ತಾಯಿ ಮಗನು ನಾನೇ ಬಿದ್ದೇನ್ರಿ ಸ್ವತಃ. ನನ್ನ ಮಗನ ಕರ್ಕೊಂಡ ಗಾಡ್ಯಾಗ ಸೈಕಲ್ ಮೋಟ್ರ್ ಮೇಲೆ ಸುಣ್ಣುಚ್ಚಿಲ್ಲ ಹಾಕೊಂಡ್ ಹೋಗುತ್ನ್ಯಾಗ ಬಡಿಗಾರ ಮನಿ ಬಾಕಲ್ ಮುಂದ ಬಿದ್ದನ್ರಿ. ಬಡಿಗಾರ ಶಾಂತವನ್ ಮಗ ಬಂದ ನನ್ನ ಮಗನ ಕುಡಿ ಎಬಿಸಿದ್ರಿ. ಅಲ್ಲಿ ಇಡೀ ಶರೀರನ ತೋದ್ ಬಿಡ್ತ್ರಿ ರಾಡ್ಯಾಗ. ಅದನ್ನ ನೀರ್ ನೋಡಿರ್ಬೇಕಾರ ಅದನ್ನ ಏನ್ ಆಕಾರ ಆಗೈತಿ ಅದ. VK5 ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ.